ಆತ್ಮೀಯರೇ ನಮಸ್ಕಾರ. ಪ್ರತಿ ವರ್ಷ ನವೆಂಬರ್ 14ರಿಂದ ಜನವರಿ 24ರವರೆಗಿನ 10 ವಾರಗಳನ್ನು ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿ ಅಭಿಯಾನ ಅಂತ ಘೋಷಣೆ ಮಾಡಿದೆ. ಈ 10 ವಾರಗಳಲ್ಲಿ ಒಂದು ದಿನ ಮಕ್ಕಳಿಗೆ ವಿಶೇಷವಾದಂಥ ಒಂದು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ಕರಿಬೇಕು ಅನ್ನೋದು ಕಳೆದ 20 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ನಡೀತಾ ಬರ್ತಾ ಇದೆ. ಈಗ ನಾವು ಜನವರಿ ಆರಂಭದಲ್ಲಿದ್ದೀವಿ. ಇನ್ನೂ ಕೂಡ ಸಾಕಷ್ಟು ಪಂಚಾಯತಿಗಳಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಳು ಆಗ್ತಾ ಇಲ್ಲ ಅಂತ ಸಾಕಷ್ಟು ದೂರುಗಳು, ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸುವಂಥದ್ದು, ಕರೆ ಮಾಡಿ ತಿಳಿಸುವಂಥದ್ದು ಎಲ್ಲ ಹೇಳ್ತಾ ಇದ್ದೀರಿ. ತಮ್ಮೆಲ್ಲರ ಗಮನಕ್ಕೆ ಕಡ್ಡಾಯವಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಮಕ್ಕಳ ಹಕ್ಕನ್ನು ರಕ್ಷಣೆ ಮಾಡುವ ಹಿನ್ನೆಲೆಯಲ್ಲಿ ಅವರ ರೈಟ್ ಟು ಪಾರ್ಟಿಸಿಪೇಷನ್ ಭಾಗವಹಿಸುವ ಹಕ್ಕನ್ನು ಖಚಿತಪಡಿಸುವ ನೆಲೆಯಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಬಹಳ ಮುಖ್ಯವಾಗಿರೋದ್ರಿಂದ ಕಡ್ಡಾಯವಾಗಿ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಳಾಗಬೇಕು. ಒಂದು ವೇಳೆ ಆಗಿಲ್ಲ ಅಂತ ಕಂಡು ಬಂದರೆ ರಿಟರ್ನ್ ಒಂದು ತಾವು ತಮ್ಮ ಪಂಚಾಯತಿಯಲ್ಲಿ PDO ಅವರಿಗೆ ಮತ್ತು ಅಧ್ಯಕ್ಷರಿಗೆ ಒಂದು ರಿಟರ್ನ್ ಆದಂಥ ಒಂದು ಪತ್ರವನ್ನು ಬರೆದು ಮಾಹಿತಿಯನ್ನು ತಗೊಳ್ಳಿ. ಒಂದು ವೇಳೆ ಆ ಹಂತದಲ್ಲಿ ಆಗಲಿಲ್ಲ ಅಂತಾದರೆ ತಾಲೂಕ್ ಪಂಚಾಯತ್ EO ಅವರಿಗೆ ದೂರನ್ನು ದಾಖಲಿಸಿ, ಅಲ್ಲೂ ಆಗಲೇ ಇದ್ದಾಗ ಜಿಲ್ಲಾ ಪಂಚಾಯತ್ CO ಅವರಿಗೆ ಒಂದು ಲಿಖಿತ ದೂರು ಕೊಡಿ. ಈ ಮೂರನ್ನು ಪ್ರಯತ್ನ ಪಟ್ಟಾಗಿಯೂ ಕೂಡ ನಿಮ್ಮ ಪಂಚಾಯಿತಿಯಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಆಗಲಿಲ್ಲ ಅಂತಾದಾಗ ನೇರವಾಗಿ ತಾವು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೂ ಕೂಡ ದೂರು ಸಲ್ಲಿಸಬಹುದಾಗಿರುತ್ತೆ. ಈ ಅಡ್ರೆಸ್ಸನ್ನು ಈಗ ನಾನು ಕೊಡ್ತಾ ಇದ್ದೀನಿ. ಇದಕ್ಕೆ ನೀವು ಲಿಖಿತ ಪತ್ರ ಅಥವಾ ಇಮೇಲ್ ಕೂಡ ನೀವು ಕಳಿಸೋದಕ್ಕೆ ಅವಕಾಶ ಇದೆ. ನಾಗರಿಕರು ಕೂಡ ಸರ್ಕಾರದ ಸುತ್ತೋಲೆಗಳು ತಳಮಟ್ಟದಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಅಂದರೆ ನಾಗರಿಕರು ಕೂಡ ಕ್ರಿಯಾಶೀಲವಾಗಿ ತೊಡಗಿಸಿಕೊಳ್ಳುವ, ಪ್ರಶ್ನೆ ಮಾಡುವ, ಪಂಚಾಯಿತಿಯವರು ನಡೆಸಿದಾಗ ಪರಸ್ಪರ ಸಹಕಾರ ಕೊಡುವ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗತ್ತೆ. ವಿಶೇಷವಾಗಿ ಶಿಕ್ಷಕರು, ಮಕ್ಕಳ ಹಕ್ಕುಗಳ ಪರವಾಗಿ ಕೆಲಸ ಮಾಡುವ ಕಾರ್ಯಕರ್ತರುಗಳು ತಾವು ಈ ಬಗ್ಗೆ ಗಮನ ಹರಿಸ್ತಾ ಮಕ್ಕಳ ಭಾಗವಹಿಸುವ ಹಕ್ಕನ್ನು ಖಚಿತಪಡಿಸುವುದಕ್ಕೆ ನೀವೆಲ್ಲರೂ ತೊಡಗಿಸ್ಕೋಣ. ಧನ್ಯವಾದಗಳು.